ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕ್ರಿಯೇಟಿವಿಟಿ ಚಾನಲ್. ನಾನಿವತ್ತು ಕ್ರೋಶಾಯಿಂದ ಯಾವ ರೀತಿ ಡಿಸೈನ್ ಹಾಕೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗ್ರಿ. ನಾನು ಹಾಕೋ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಫೋನ್ಗೆ ಬೇಗನೆ ಬಂದು ತಲುಪುತ್ತೆ. ಬನ್ನಿ ಈ ರೀತಿ ಡಿಸೈನ್ ಹೇಗೆ ಹಾಕೋದಂತ ನೋಡ್ಕೊಂಡು ಬರೋಣ. ಫಸ್ಟ್ 7 ಎಳೆ ದಾರ ಸುತ್ತಿಟ್ಕೊಂಡಿದ್ದೆ. ನಾನು 6 ಎಳೆ ಕೂಡ ತಗೊಳ್ಳಿ, ಬಟ್ ನಾನು ಇದು ಡಿಸೈನ್ ಹಾಕೋದಕ್ಕೆ ನಾನು 7 ಎಳೆ ಸುತ್ತಿಟ್ಕೊಂಡಿದ್ದೀನಿ. ಮತ್ತು ಸ್ಟಾರ್ಟಿಂಗಲ್ಲಿ ಒಂದು ನಾಟ್ ಹಾಕೊಂಡಿದ್ದೀನಿ, ಮತ್ತು 7 ನಂಬರ್ ನೀಡಲ್ನ ತಗೊಂಡಿದ್ದೀನಿ. ಫಸ್ಟ್ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಫಸ್ಟು 2 ಲಾಕ್ ಹಾಕೊತಾ ಇದ್ದೀನಿ. ನಾನು ಪ್ರತಿ ವಿಡಿಯೋದಲ್ಲಿ ಕೂಡ ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಕೂಡ ಸೇಮ್ ಅದೇ ರೀತಿ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬೀಡ್ ಸೇರಿಸ್ಕೊಳ್ಳೋಣ. ನಾನು ಈ ರೀತಿ ಫ್ಲವರ್ ಬೀಡ್ ತಗೊಂಡಿದ್ದೀನಿ. ನೀವು ನಿಮಗೆ ಯಾವ ಬೀಡ್ ಇಷ್ಟ ಆಗುತ್ತೋ ಆ ಬೀಡ್ ತಗೊಳ್ಳಿ. ಬೀಡ್ ತಗೊಂಡು ಗ್ಯಾಪ್ ಎಲ್ಲಾಗುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡ್ಕೊಳಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಬೀಡ್ ಸೇರಿಸ್ಕೊಂಡಾದ್ಮೇಲೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಅಂದ್ರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫಿನಿಶಿಂಗ್ ಕೂಡ. ಇವಾಗ ಮತ್ತೆ ಸೇಮ್ ಅದೇ ಬೀಡು ಅದೇ ರೀತಿ ಸೇರಿಸ್ಕೊಂಡಿದ್ದೀನಿ. ಮತ್ತೆ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಇದೇ ಬೀಡ್ನ ಇದೇ ರೀತಿಯಾಗಿ ನಾನು 5 ಟೈಮ್ಸ್ ಹಾಕೊತಾ ಇದ್ದೀನಿ. 5 ಬೀಡು 5 ಟೈಮ್ಸ್. ಇವಾಗ 3 ಚೈನ್ ಹಾಕೊತಾ ಇದ್ದೀನಿ. 1 2 3 ಚೈನ್ ಗ್ಯಾಪ್ ಎಲ್ಲಾಗುತ್ತೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಇವಾಗ 6 ಚೈನ್ ಹಾಕೊಳ್ಳೋಣ. 1 2 3 4 5 6 ಚೈನ್. ಆ ಗ್ಯಾಪ್ ಕೂಡ ಎಲ್ಲಾಗುತ್ತೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಸೀರೆಗೆ. ಮತ್ತೆ 3 ಚೈನ್ 1 2 3 ಮತ್ತೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ಬೀಡ್ ಸೇರಿಸ್ಕೊಳ್ಳೋಣ. ಮತ್ತೆ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಇದೇ ರೀತಿ ಮತ್ತೆ 5 ಟೈಮ್ಸ್ ಹಾಕೊಳ್ಳಿ ಬೀಡ್ನ. ನೋಡಿ ಫ್ರೆಂಡ್ಸ್, ಇನ್ನೊಮ್ಮೆ ಹೇಳ್ತೀನಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ 1-2 ಸತ ಲಾಕ್ ಮಾಡಿಕೊಂಡೆ. ಅದಾದಮೇಲೆ ಬೀಡ್ ಸೇರಿಸ್ಕೊಂಡೆ. ಬೀಡ್ಗೆ ಲಾಕ್ ಹಾಕೊಳ್ಳಿಲ್ಲ. ಡೈರೆಕ್ಟಾಗಿ ನಾನು ಬೀಡ್ ಸೇರಿಸ್ಕೊಂಡಾದ್ಮೇಲೆ ಏನು ಮಾಡಿದೆ, ಸೀರೆಗೆ ಲಾಕ್ ಮಾಡಿಕೊಂಡೆ. ಸೇಮ್ ಅದೇ ರೀತಿ 5 ಬೀಡ್ನ ತಗೊಂಡು ಲಾಕ್ ಮಾಡ್ಕೊತಾ ಬಂದೆ. ಅದಾದಮೇಲೆ 3 ಚೈನು ಸೀರೆಗೆ ಲಾಕು. ಅದಾದಮೇಲೆ 6 ಚೈನು ಮತ್ತೆ ಸೀರೆಗೆ ಲಾಕು. ಅದಾದಮೇಲೆ ಮತ್ತೆ 3 ಚೈನ್ ಲಾಕ್. ಅದಾದಮೇಲೆ ಸೇಮ್ ಮತ್ತೆ ಕಂಟಿನ್ಯೂಸ್ ಆಗಿ 5 ಬೀಡ್ ಹಾಕೊತಿದ್ದೀನಿ.
ನೋಡಿ ಲಾಸ್ಟಲ್ಲಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಕೊಂಡು ಸೀರೆನ ಸ್ವಲ್ಪ ಹಿಂದ್ಗಡೆ ಸರಿಸ್ಕೊಳ್ಳಿ. ಬೀಡ್ ಕೆಳಗಡೆ ಏನು ಸ್ವಲ್ಪ ಥ್ರೆಡ್ ಕಾಣಿಸ್ತಿದೆಯಲ್ಲ ಅಲ್ಲಿ ಈ ಎಕ್ಸ್ಟ್ರಾ ಥ್ರೆಡ್ನ ಸೇರಿಸ್ಕೊಂಡು ಒಂದು ಚೈನ್ ಅಂತ ತಗೊಂಡು ಲಾಕ್ ಮಾಡ್ಕೊಂಡ್ಬಿಡಿ. ನೋಡಿ ಕಂಪ್ಲೀಟಾಗಿ ಹಾಕಿ ಆದಮೇಲೆ ಫಸ್ಟ್ ಸ್ಟೆಪ್ ಈ ರೀತಿ ಕಾಣಿಸುತ್ತೆ. ಇವಾಗ ಸೆಕೆಂಡ್ ಸ್ಟೆಪ್ ಹಾಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಸೇಮ್ ಅಲ್ಲೇ ಮತ್ತೆ ಥ್ರೆಡ್ನ ಸೇರಿಸ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಎರಡು ಲಾಕು ಅದಾದಮೇಲೆ 5 ಚೈನ್ ಹಾಕೊತಿದ್ದೀನಿ. ಫೈವ್ ಚೈನ್ ಆದಮೇಲೆ ಬೀಡ್ ಮಧ್ಯೆ ಸ್ವಲ್ಪ ಲಾಕ್ ಹಾಕೊಂಡಿರ್ತೀವಲ್ಲ ಆ ಗ್ಯಾಪ್ ಒಳಗಡೆ ಈ ಥ್ರೆಡ್ನ ಸೇರಿಸ್ಕೊಂಡು ಮತ್ತೆ ಲಾಕ್ ಮಾಡ್ಕೊಳ್ಳಿ. ಪ್ರತಿ ಬೀಡ್ ಕೆಳಗಡೆ 5 ಚೈನ್ ಹಾಕೊತಾ ಬನ್ನಿ. ನೋಡಿ ಬೀಡ್ ಕೆಳಗಡೆ ಹಾಕೊಂಡಾದ್ಮೇಲೆ ಒಂದು ಕಂಬ ತಗೊಳ್ಳೋಣ. ಕಂಬ ತಗೊಂಡು ಏನು 6 ಚೈನ್ ಹಾಕೊಂಡಿರ್ತೀವಲ್ಲ ಅಲ್ಲಿ ತಗೊಳ್ಳಿ ಥ್ರೆಡ್ನ. ಅದಾದಮೇಲೆ 3 ಚೈನ್ ಹಾಕೊಂಡಿರ್ತೀವಲ್ಲ ಅದು ಎಲ್ಲಿಗಾಗುತ್ತೆ ನೋಡಿಕೊಂಡು ಥ್ರೆಡ್ನ ಎಳ್ಕೊಳ್ಳಿ. ಎಳ್ಕೊಂಡು ಲಾಕ್ ಮಾಡ್ಕೊಂಡಾದ್ಮೇಲೆ 3 ಚೈನ್ ತಗೊಳ್ಳಿ. 3 ಚೈನ್ ಆದಮೇಲೆ ಕಂಬ ಹಾಕೊಂಡಿರ್ತೀವಲ್ಲ ಆ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ. 1 2 3 ಚೈನು ಕಂಬ ಹಾಕಿರ್ತೀವಲ್ಲ ಅದ್ರ ಕೆಳಗಡೆ ಸೇರಿಸ್ಕೊಂಡು ಥ್ರೆಡ್ನ ತಗೊಂಬಿಡಿ. ಈ ರೀತಿ 10 ಟೈಮ್ಸ್ ಮಾಡ್ರಿ, ಅಂದರೆ ತುಂಬ ಚೆನ್ನಾಗಿ ಆರ್ಚ್ ಬರುತ್ತೆ. ನೋಡಿ 10 ಟೈಮ್ಸ್ ಆದಮೇಲೆ ಬೀಡ್ ಹತ್ರ ಏನು ಲಾಕ್ ಹಾಕಿರ್ತೀವಲ್ಲ ಸೇಮ್ ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಮತ್ತೆ ನೋಡಿ ಈ ರೀತಿ
ನೋಡಿ ಸೆಕೆಂಡ್ ಸ್ಟೆಪ್ ಕೂಡ ಕಂಪ್ಲೀಟಾಗಿ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು. ಸಿಂಪಲ್ ಕ್ರೋಶಾ ಡಿಸೈನ್ನ ಇಷ್ಟಪಡೋರು ಈ ರೀತಿ ಒಂದ್ಸತ ಟ್ರೈ ಮಾಡಿ ನೋಡ್ರಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಏನು ಮಾಡೋಣ, ಕುಚ್ಚು ಹಾಕೊಳ್ಳೋಣ. ಕುಚ್ಚು ಹಾಕೊಳ್ಳೋದಕ್ಕೆ ನಾನು 50 ದಾರನ ಸುತ್ತಿಟ್ಕೊಂಡಿದ್ದೀನಿ. ನೀವು ಪ್ರತಿಯೊಂದು ಬೀಡ್ ಕೆಳಗಡೆನೂ ಕೂಡ ಕುಚ್ಚು ಹಾಕೊತೀನಿ ಅಂತಂದರೆ ಹಾಕೊಳ್ಳಿ. ನಾನು ಏನು ಮಾಡ್ತಾಯಿದ್ದೀನಿ, ಒಂದು ಬೀಡ್ ಕೆಳಗಡೆ ಒಂದು ಕುಚ್ಚು ಹಾಕೊಳ್ತಿದ್ದೀನಿ, ಮತ್ತು ಒಂದು ಬೀಡ್ ಗ್ಯಾಪ್ ಕೊಡ್ತೀನಿ. ಈ ರೀತಿ ಹಾಕೊತಿದ್ದೀನಿ 3 to 4 ಟೈಮ್ಸ್. ಜರಿ ಥ್ರೆಡ್ಡಿಂದ ಟೈಟಾಗಿ ಸುತ್ತಕೊಂಡು ನಾಟ್ ಹಾಕೊಂಡ್ಬಿಡಿ. ನೀವು ಸೀರೆ ಕಲರ್ ಕಾಂಬಿನೇಷನ್ ಏನಿದೆಯಲ್ಲ ಅದನ್ನು ನೋಡಿಕೊಂಡು ನೀವು ಕಲರ್ನ ತಗೊಳ್ಳಿ ಥ್ರೆಡ್ಡಿದ್ದು. ಒಂದ್ರ ಪಕ್ಕ ಒಂದು ಹಾಕೊತಾ ಇಲ್ಲ ನಾನು. ಒಂದಾದಮೇಲೆ ಒಂದು ಬೀಡ್ ಗ್ಯಾಪ್ ಕೊಟ್ಟು ಥರ್ಡ್ ಒಂದು ಬೀಡ್ ಏನಿದೆಯಲ್ಲ ಆ ಕೆಳಗಡೆ ಕುಚ್ಚು ಹಾಕೊತಾ ಇದ್ದೀವಿ. ನೋಡಿ 3 ಕುಚ್ಚು ಬರುತ್ತೆ, ಮತ್ತು ಒಂದು ಆರ್ಚು, ಮತ್ತು 3 ಕುಚ್ಚು ಆರ್ಚು. ಫೈನಲ್ ಆಗಿ ಡಿಸೈನ್ ಈ ರೀತಿ ಕಾಣಿಸುತ್ತೆ ನೋಡಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ನೀವು ಫ್ರೀ ಟೈಮಲ್ಲಿ ಒಂದ್ಸತ ಈ ರೀತಿ ಟ್ರೈ ಮಾಡಿ ನೋಡಿರಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಮತ್ತು ನಾಳೆ ಹೊಸ ಡಿಸೈನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.